ಸಹೃದಯ ಎಲ್ಲ ಗ್ರಾಮದ ಬಂಧುಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಿ ತಂದೆಯರ ಪಾದಗಳಿಗೆ ಮೊದಲು ಶರಣಾರ್ಥಿಯನ್ನು ಸಮರ್ಪಣೆ ಮಾಡ್ತೇನೆ. ದೊಡ್ಡವರು ಮಹನೀಯರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಅಂದ್ರೆ, ತಾಯಿಗೆ ಮಿಗಿಲಾದ ದೇವರಿಲ್ಲ, ತಾಯಿಗೆ ಮಿಗಿಲಾದ ದೇವರಿಲ್ಲ, ತಂದೆಗೆ ಮಿಗಿಲಾದ ಗುರುವಿಲ್ಲ, ತಾಯಿಗೆ ಮಿಗಿಲಾದ ದೇವರಿಲ್ಲ. ಸರ್ವದಾ ಯಾವತ್ತೂ ಕೂಡ ನಾವು ಅವರನ್ನ ನಂಬಬೇಕು. ಕೋಟಿ ಕೋಟಿ ಖರ್ಚು ಮಾಡಿ ದೇವರನ್ನ ಮಾಡಿ ಕಲ್ಲುಗಳನ್ನು ಪೂಜಿಸುವಂತ ನಾವು ಎತ್ತ ತಾಯಿ ತಂದೆ ಜೀವಂತವಿರುವಾಗಲೇ ಅವ್ರಿಗೆ ಒಂದು ಪ್ರೀತಿಯಿಂದ ಅನ್ನ ಹಾಕೋದಿಲ್ಲ. ನಾವು ಬಹಳ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಒಬ್ಬ ಕಾಡಿನ ಒಳಗಡೆ ಒಬ್ಬ ಕಲಾವಿದ ಮೃದಂಗವನ್ನು ನುಡಿಸ್ತಾ ಇದ್ದಂತೆ. ಮೃದಂಗ ಅಂದ್ರೆ ಗೊತ್ತಲ್ಲ, ಎರಡು ಕಡೆಯಿಂದ ಡೋಲಕ್ ತರ ನುಡಿಸುವಂಥದ್ದು. ಆ ಮೃದಂಗವನ್ನ ನುಡಿಸುವಾಗ ಒಂದು ಆ ಕುರಿಯ ಮರಿ ಆ ಮೃದಂಗ ನುಡಿಸೋನ್ ಮುಂದ್ಗಡೆ ದಿನಾ ಬಂದು ಕುಳಿತುಕೊಂಡು ಕಣ್ಣೀರಾಗ್ತಿತ್ತಂತೆ. ಸ್ನೇಹಿತರೆ, ನಾನು ಹೇಳೋ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿರಲಿ. ಅಮ್ಮ ಅಪ್ಪ ಅನ್ನುವಂಥ ಶಬ್ದ ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಶಬ್ದ. ಅದು ಆ ಕಲಾವಿದ ದಿನಾ ಮೃದಂಗ ಬಾರಿಸ್ತಾ ಇದ್ದ. ಒಂದು ದಿನ, ಎರಡು ದಿನ, ಮೂರು ದಿನ, ನಾಲ್ಕು ದಿನ, ಒಂದು ತಿಂಗಳಾಯ್ತು. ಪ್ರತಿದಿನ ಕುರಿಮರಿ ಕಾಡೊಳಗೆ ಮೇಯಕ್ಕೆ ಬಂದ್ರೆ ಅದು ಆ ಆಹಾರವನ್ನು ಸೇವಿಸ್ತಾ ಇರಲಿಲ್ಲ. ಆ ಮೃದಂಗ ಬಾರಿಸುವವನು ಎಷ್ಟೊತ್ತು ಗಂಟೆ ನುಡಿಸ್ತಾನೋ ಅಷ್ಟೊತ್ತುವರೆಗೆ ಆ ಕುರಿಮರಿ ಮುಂದ್ಗಡೆ ಕುತ್ಕೊಂಡು ಕಣ್ಣೀರಾಗ್ತಿತ್ತಂತೆ. ಆಗ ಕಲಾವಿದ ಕೇಳ್ದ, ಅಯ್ಯ ಕುರಿಮರಿ, ನಾನು ನುಡಿಸುವಂಥದ್ದು ನಿನಗೆ ಕಣ್ಣೀರು ಹಾಕುವಂಥದ್ದು ಇದೆಯಪ್ಪ, ನೀನಾದರೂ ಒಬ್ಬ ನನ್ನನ್ನು ಕೇಳ್ತಾ ಇದ್ದೆಲ್ಲ ನನ್ನ ಈ ಮೃದಂಗದ ಶಬ್ದವನ್ನ ತಾಳವನ್ನ ಅಂದಾಗ, ಇಲ್ಲ ಸ್ವಾಮಿ, ಚೆನ್ನಾಗಿ ನುಡಿಸ್ತಾ ಇದ್ದೀರಿ ನಿಜ, ಆದ್ರೆ ನಾನು ಯಾತಕ್ಕೋಸ್ಕರ ದಿನ ಬಂದು ಕುಳಿತುಕೊಳ್ತೀನಿ ಅಂದ್ರೆ, ನೀವು ನಿನ್ನ ಮೃದಂಗಕ್ಕೆ ಹಾಕಿದ್ರಲ್ಲ ಆ ಚರ್ಮ, ಅದು ನನ್ನ ತಾಯಿ ಚರ್ಮ ಕಣಪ್ಪ. ನೀವೊಂದು ಸಾರಿ ಅದಕ್ಕೆ ಏಟನ್ನು ಹೊಡೆದಾಗ ಆ ನನ್ನವ್ವ ನನ್ನನ್ನ ಕಂದ ಅಂತ ಕೂಗದಾಗೆ ನೆನಪಾಗುತ್ತೆ. ಅದಕ್ಕೆ ನಾನು ಪ್ರತಿದಿನ ಬಂದು ನಮ್ಮ ತಾಯಿಯ ಶಬ್ದವನ್ನ ಕೇಳ್ತಾ ಇದ್ದೀನಿ ಅಂತ. ಆ ತಾಯಿ ತಂದೆಯರ ಪಾದಗಳಿಗೆ ಒಂದು ಜೋರಾದ ಚಪ್ಪಾಳೆ ನೀಡಿ ಗೌರವ ಸಮರ್ಪಣೆ ಮಾಡಿ. ಬಂಧುಗಳೇ, ಜಗತ್ತಿನಲ್ಲಿ ಬರೀ ದೇವರನ್ನ ಬರೀ ಪೂಜಿಸಿದ್ರೆ ಸಾಲದು, ಅಪ್ಪವನ್ನ ಪೂಜಿಸಬೇಕು, ಪ್ರೀತಿಸಬೇಕು. ಕಡೆಗಾಲದಲ್ಲಿ ಅವರಿಗೆ ಒಂದು ತುತ್ತು ಅನ್ನ ಹಾಕಿ ನೋವಿನಿಂದ ನರಳದಾಗೆ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಅದಕ್ಕೆ ಭಗವಂತ ಹೇಳ್ತಾನೆ, ಇಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ. ಭಗವಂತನ ಪೂಜಿಸೋದಕ್ಕೆ ಯಾವ ಜಾತಿ ಯಾವ ಧರ್ಮ ಇಲ್ಲ. ತಾಯಿಯನ್ನ ಪ್ರೀತಿಸೋದಕ್ಕೆ ನಾನು ದೊಡ್ಡವನು ಚಿಕ್ಕವನು ಅಂತ ಅನ್ನಕ್ಕಾಗುತ್ತೆ? ಇಲ್ಲ. ಹಾಗೆ ಇಲ್ಲಿ ಭಗವಂತನನ್ನ ಪ್ರೀತಿಸುವಾಗ, ನಾವು ಪೂಜೆ ಮಾಡೋ ದೇವರನ್ನ ಪ್ರೀತಿಸುವಾಗ ಇಲ್ಲಿ ಯಾವುದೇ ಧರ್ಮವಿಲ್ಲ, ಯಾವುದೇ ಜಾತಿ ಇಲ್ಲ. ಮನುಷ್ಯ ಕುಲವೆಲ್ಲ ಒಂದೇ. ಭಗವಂತ ಎಲ್ಲರನ್ನು ಸರ್ವದಾ ಕಾಪಾಡ್ತಾನೆ. ಹಾಗೆ ಎತ್ತ ತಾಯಿ ತಂದೆಯರ ಆಶೀರ್ವಾದವೂ ಕೂಡ ದಿನಾ ನಮ್ಮನ್ನ ಕಾಪಾಡುತ್ತೆ ಅಂದ ಮೇಲೆ ಆ ಭಗವಂತನ ನಾಮ ಕೇಳೋದೊಂದು ಸೌಭಾಗ್ಯ. ನೋಡಿ, ಆ ಪರಮೇಶ್ವರ ಜಟಾಧರ ಗಂಗಾಧರ ಎಲ್ಲರ ಮನೆಗಳಲ್ಲಿ ಅವನಿಗೆ ಜಾತಿ ಧರ್ಮ ಭೇದಗಳ ಅಂಗಿಲ್ಲದೆ ಎಲ್ಲರ ಮನೆಗಳಲ್ಲಿ ಬರ್ತಾನೆ. ಅದಕ್ಕೆ ಹೇಳ್ತಾರೆ, ಶಿವನೇ ನಿನ್ನ ಆಟ ಬಲ್ಲವ್ರು ಯಾರಪ್ಪ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರಪ್ಪ ಅಂತ ಹೇಳ್ತಾರೆ. ಜನ್ಮದಾತ ಬಸವಣ್ಣ, ಜನ್ಮದಾತ ಬಸವಣ್ಣ, ಎತ್ತಾಕೆ ನೀಲಾಂಬಿಕೆ, ಮುತ್ತಿಟ್ಟವಳೆ ಮಹಾದೇವಿ ಅಕ್ಕ, ಎತ್ತಿಯಾಡಿಸಿದಾತ ಅಂಬಿಗರ
ಚೌಡಯ್ಯ ಮಡಿಯ ನುಡಿಸಿ ನಡೆಯ ಕಲಿಸಿದ ಮಳಿವಾಳ ಮಾಚಿ ತಂದೆ ಗುರುವೇ ಧರೆಯೊಳಗೆ ತನವ ಮಾಡಿ ಧರೆಯೊಳಗೆ ತನವ ಮಾಡಿ ಕೈಲಾಸದಲ್ಲಿರುವ ಎನ್ನಗನ ಶರಣರಿಗೆ ಅನ್ನ ಪ್ರಸಾದವನ್ನು ನೀಡಿದಾತ ಒಕ್ಕಲಿಗರ ಮುದ್ದಯ್ಯ ಶಾರದಾಂಬೆಯ ನಾಲಿಗೆಯೊಳಿರಿಸಿ ಶಿವನೇ 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 ಶಾರದಾಂಬೆಯ ನಾಲಿಗೆಯೊಳಿರಿಸಿ ಕೈಲಾಸದಲ್ಲಿರುವ ಪರಶಿವನಿಗೆ ರಾಗ ತಾಳವಂ ಕಲಿಸಿದಾತ ಒಲೆಯರ ಒನ್ನಯ್ಯ ತೊಡೆಯ ಚರ್ಮವನರಿದು ಎನ್ನಗನ ಶರಣರಿಗೆ ಪಾದರಕ್ಷೆಗಳ ಮಾಡಿದ ಮಾದಿಗರ ಹರಳಯ್ಯ ಇವರಲ್ಲವೇ ಎನ್ನಗನ ಶರಣರು ಇವರಲ್ಲವೇ ಎನ್ನಗನ ಶರಣರು ಕೇಳು ಕೇಳೆಂದನ ಕೂಡಲ ಸಂಗಮ ದೇವಾ ಶಿವನೇ ನಿನ್ನಾಟಬಲ್ಲ ಗುರುವೇ ನಿನ್ನಾಟಬಲ್ಲೋ ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ ಒಕ್ಲಿಗರ ಮುದ್ದಣ್ಣನ ಮನೆಯ ಒಕ್ಕಲು ಕನವ ಕಂಡು ಒಕ್ಲಿಗರ ಮುದ್ದಣ್ಣನ ಮನೆಯ ಒಕ್ಕಲು ಕನವ ಕಂಡು ಒಕ್ಲಿಗರ ಮುದ್ದಣ್ಣನ ಮನೆಯ ಒಕ್ಲಿಗರ ಮುದ್ದಣ್ಣನ ಮನೆಯ ಒಕ್ಕಲು ಕನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರುವು ಕೈಲಾಸದಲ್ಲಿ ತಕಳದೈ ತಕತೈ ಎಂದು ಕುಣಿವ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ
ಒಲೆಯರ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ, ಒಲೆಯರ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ, ಒಲೆಯರ ವನ್ನಯ್ಯನ ಮನೆಯ ಒಲೆಯರ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಗುರುವು ಕೈಲಾಸದಲ್ಲಿ, ತಕತೈ ತಕತೈ ಎಂದು ಕುಣಿವ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ. ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು, ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು, ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಗುರುವು ಕೈಲಾಸದಲ್ಲಿ, ತಕತೈ ತಕತೈ ಎಂದು ಕುಡಿವ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ. ಮಾದಿಗರರಳಯ್ಯನ ಮನೆಯ ಹಂಬಲಿಸಲಿಯ ಕಂಡು, ಮಾದಿಗರರಳಯ್ಯನ ಮನೆಯ ಹಂಬಲಿಸಲಿಯ ಕಂಡು, ಮಾದಿಗರರಳಯ್ಯನ ಮನೆಯ ಮಾದಿಗರರಳಯ್ಯನ ಮನೆಯ ಹಂಬಲಿಸಲಿಯ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಸ್ವರ್ ಸ್ವರ್ ಎಂದು ಕುಡಿವ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟಬಲ್ಲವರು.